ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ಕೊತ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊತ ಇವತ್ತಿಂದ ಹೊಸ ವಿಡಿಯೋ ನೋಡೋಣ. ಮಾರ್ಕ್ಸ್ ಫಿಲ್ಮ್ ಬಗ್ಗೆ ಸ್ವಲ್ಪ ನೋಡೋಣ ಅಂತ ಹೇಳ್ಕೊತ ಆಲ್ಮೋಸ್ಟ್ ಮಾರ್ಕ್ಸ್ ಫಿಲ್ಮ್ನ ಎಲ್ಲ ಶೂಟಿಂಗ್ ನಡೆದಿರೋದು ಅಂದ್ರೆ ಕತ್ತಲ್ದಾಗ ನಡೆದೈತಿ ಅಂತ ನಮಗೆ ಟ್ರೈಲರ್ನಿಂದ ತಿಳಿದು ಬರ್ತೈತಿ. ಇನ್ನು ಟ್ರೈಲರ್ನ ಯಾರ್ಯಾರು ನೋಡಿಲ್ಲ ಎಲ್ಲರೂ ಹೋಗಿ ನೋಡ್ರಿ. ಟ್ರೈಲರ್ ನೋಡಿದ ಮೇಲ್ತ ನಿಮಗೆ ಯಾವ ಫಿಲ್ಮ್ ನೆನಪು ಬರ್ತೈತಿ ಅಂದ್ರೆ ಈ ತರ ಯಾವ ಫಿಲ್ಮ್ ಐತಿ ಕಿಚ್ಚ ಸುದೀಪ್ ಸರ್ ಅವ್ರದಂತ ಕಮೆಂಟ್ದಾಗ ತಿಳಿಸ್ರಿ. ಇದು ನಮಗ ಮ್ಯಾಕ್ಸ್ ಫಿಲ್ಮ್ನ ನೆನಪು ಮಾಡ್ಕೊಳಕ್ ಒಂದು ಒಳ್ಳೆ ರೀಸನ್ ಅಂತ ಹೇಳ್ಬೋದು. ಯಾಕಂದ್ರ ಮ್ಯಾಕ್ಸ್ ಫಿಲ್ಮ್ನು ಒಂದ ನೈಟ್ ಒಳಗ ಶೂಟಿಂಗ್ ಐತಿ ಅಂತ ಹೇಳ್ಬೋದು. ನೋಡಕತ್ರ ಈ ಫಿಲ್ಮ್ ಕೂಡ ಮ್ಯಾಕ್ಸ್ ಫಿಲ್ಮ್ ತರನ ಒನ್ ನೈಟ್ ಶೂಟಿಂಗ್ ಒಳಗ ಇರಬಹುದು ಅನಿಸ್ತೈತಿ. ಅಂದ್ರೆ ಟ್ರೈಲರ್ದಾಗ ಆತರ ಕೊಟ್ಟಾರು. 18 ಗಂಟೆಗಳ ಒಳಗ ಆ ಮಾಸ್ಟರ್ ಮೈಂಡ್ ಯಾರ ಅಂತ ಕಂಡು ಹಿಡಿತೀನಿ ಅಂತ ಕಿಚ್ಚ ಸುದೀಪ್ ಸರ್ ಅವರು ಪ್ರಾಮಿಸ್ ಮಾಡ್ತಾರೋ ಅನ್ನೋದನ್ನ ನಾವು ಈ ಟ್ರೈಲರ್ ಒಳಗ ನೋಡಬಹುದು. ಅಭಿಮಾನಿಗಳ ಮ್ಯಾಕ್ಸ್ ಫಿಲ್ಮ್ನ ಎಂಜಾಯ್ ಮಾಡಿದ ತರಾನ ಮಾರ್ಕ್ಸ್ ಫಿಲ್ಮ್ನು ಎಂಜಾಯ್ ಮಾಡ್ತಾರೋ ಅನ್ನೋದ ಡೌಟೇ ಇಲ್ಲ. ಆ ತರ ಇಲ್ಲಿ ಆಟಿಟ್ಯೂಡ್ ಕ್ಯಾರಿ ಹಂಗ ಆ ತರ ಮ್ಯಾಚ್ ಮಾಡ್ಕೊಂಡು ಹೋಗಿದಾರು. ಈ ಫಿಲ್ಮ್ ಒಳಗ ಕಿಚ್ಚ ಅವರು ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ನ ಬಹಳ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದಾರು. ಅಷ್ಟೇ ಚಂದ ಅಭಿನಯವನ್ನು ಮಾಡ್ಕೊಂಡು ಹೋಗಿದಾರು. ನಶೆ ಒಳಗಿದ್ರು ಸಸ್ಪೆಂಡ್ ಆಗಿದ್ರು ವರ್ಕ್ ಮೇಲೆ ಇರ್ತಾರೋ ಅನ್ನೋ ಡೈಲಾಗ ಕಿಚ್ಚನ ಆಟಿಟ್ಯೂಡ್ ನ ಒಂದು ಲೆವೆಲ್ಗೆ ತಗೊಂಡು ಹೋಗ್ತೈತಿ. ಕಿಚ್ಚ ಅವರ ಯಾವ ಪಾತ್ರದ ಬಗ್ಗೆನೂ ಮಾತಾಡಂಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನೀರ್ ಕುಡ್ದವ್ರ ತರ ಆ ಪಾತ್ರನ ಯಾವ ಪಾತ್ರ ಕೊಟ್ಟರು ಅಷ್ಟೇ ಚೆನ್ನಾಗಿ ಮಾಡ್ಕೊತ ಹೋಗ್ತಾರೋ. ಅದಕ್ಕೆ ಹೋಗಿ ಅಭಿನಯ ಚಕ್ರವರ್ತಿ ಅಂತ ಬಿರುದು ಕೊಟ್ಟಾರು. ವುಮನ್ ಟ್ರಾಫಿಕಿಂಗ್ ವಿರುದ್ಧ ಹೋರಾಡೋ ಒಬ್ಬ ಸಸ್ಪೆಕ್ಟೆಡ್ ಪೊಲೀಸ್ ಅವ್ರು ಕೆಲಸ ಮಾಡ್ತಿರ್ತಾರೋ ಅಂತ ಈ ಫಿಲ್ಮ್ ಒಳಗೆ ಹೇಳ್ಬೋದು. ಅಂದ್ರೆ ನಮ್ಗೆ ಅನಿಸ್ತೈತಿ ಟ್ರೈಲರ್ ನೋಡಿದ್ರ. ಯಾಕಂದ್ರ ಸಿನಿಮಾ ಒಳಗ ಅಷ್ಟ್ ಚಂದ ಕೊಟ್ಟಾರು. ಬಹಳಷ್ಟು ಮಕ್ಕಳ ಕಿಡ್ನಾಪ್ ಆಗಿ ಸಾಯ್ತಿರ್ತಾವ ಅನ್ನೋದನ್ನ ತೋರಿಸಿದಾರು. ಇನ್ನೊಂದು ಕಡೆ ಪೊಲಿಟಿಕಲ್ ಸ್ಟೋರಿ ಕೂಡ ಇದ್ರಾಗ ಇರೋದ್ರಿಂದ ಒಂದೊಂದು ಪೊಲಿಟಿಕಲ್ ಪವರ್ ಶಿಫ್ಟಿಂಗ್ ಆಗ್ಬೇಕಂತ ಅಪೋಸಿಟ್ ಲೀಡರ್ ಏನಿರ್ತಾರಲ್ಲ ಈ ತರ ಕೆಲಸ ಮಾಡಿಸಿ ಎದುರಾಳಿನ ಅಧಿಕಾರದಿಂದ ಇಳಿಸಿ ತಾನು ಅಧಿಕಾರಕ್ಕೆ ಬರ್ಬೇಕಂತ ಈ ರೀತಿ ಮಾಡ್ತಿರ್ತಾರ ಅನ್ನೋ ಕ್ಲೂ ಕೂಡ ಈ ಫಿಲ್ಮ್ ಒಳಗೆ ಬಿಟ್ಟಾರು. ಅಂದ್ರೆ ಟ್ರೈಲರ್ ಒಳಗೆ ಬಿಟ್ಟಾರು. ಯಾವಾಗ ಹೀರೋನ್ ಬಿಟ್ಟ ಹೀರೋನ್ ಫ್ಯಾಮಿಲಿಗೆ ಅಂದ್ರೆ ಕಿಚ್ಚ ಅವ್ರ ಫ್ಯಾಮಿಲಿ ಮೇಲೆ ಕಂಡು ಬೀಳ್ತೈತ್ಲ, ಹೀರೋ ತಾಯಿ ಮೇಲೆ ಪ್ರಭಾವ ಬೀರ್ತೈತ್ಲ, ಅವರಿಗೆ ಆ ಫಿಲ್ಮ್ ಒಳಗ ಸಿನಿಮಾ ಕಾರ್ಪೆಟ್ ಬಿಟ್ಟ ಪರ್ಸನಲ್ ಕಾರ್ಪೆಟ್ ಬರ್ತೈತಿ. ಅವಾಗ ನಾವ ಈ ಮಾರ್ಕ್ಸ್ ನ ನೋಡ್ಬೋದು ಅಂತ ಹೇಳ್ಬೋದು. ಅರ್ಚನಾನ ಸೇಫ್ ಆಗಿ ಕರ್ಕೊಂಡು ಬರ್ತಾನ ಅನ್ನೋ ಡೈಲಾಗ ಮಾರ್ಕ್ಸ್ ನ ಎಂಟ್ರಿ ಮಾಡಿಸುತ್ತ ಅನ್ನೋ ಹೇಳ್ಬೋದು. ಇನ್ನೂ ಹೆಚ್ಚಿನದಾಗಿ ಈ ಫಿಲ್ಮ್ ಬಗ್ಗೆ ಮುಂದಿನ ವಿಡಿಯೋ ಒಳಗೆ ನೋಡೋಣ ಅಂತ ಹೇಳ್ಕೊತ ಫಿಲ್ಮ್ ರಿಲೀಸ್ ಆದ್ಮೇಲೆ ನೋಡೋಣ ಅಂತ ಹೇಳ್ಕೊತ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.